ಹೋಗಿ ಮಂದಿನ ನಮಸ್ಕಾರ ಮಾಡ್ಕೊಳಕ್ಕೆ ಮಾಡ್ಕೊಳ್ತೀನಿ. ಆ ಪ್ರೀತಿ, ಆ ಗೌರವ, ಆ ಬೆಲೆ ನಮಗೆ ಕೊಡಬೇಕು. ಒಳ್ಳೇದು ಮಾಡಿರಿ. ದೀರ್ಘ ಸುಮಂಗಲಿಯಾಗಿರು. ಅದರಲ್ಲೂ ಸ್ವಾರ್ಥ, ನಾನೇ ಬದುಕಬೇಕು ಅಂತ. ಹೋಗೋಣ ಬೇಗ ಇವಾಗ. ಅಲ್ಲಿ ಚಿಮ್ಮ, ಡ್ಯಾಡಿ 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 ಬರ್ತಾ ಇಲ್ಲಿ ಮಗನೇ. ಚಿಮ್ಮಾದ್ರಿಯ ಚಿಮ್ಮ, ಚಿಮ್ಮಾದ್ರಿಯ ಚಿಮ್ಮ. ಎಲ್ಲರೂ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ಕೊಂಡಿದ್ದೆ ಮೀನಾಕ್ಷಿ ಬಿರಿಯಾನಿ ಹಾಸನ ಹೈವೇ ಹೋಗ್ತಾ ಬೆಂಗಳೂರಿಂದ ಸಿಗುತ್ತೆ ಹೋಗಿ ಅಂತ. ಯಾಕೋ ತುಂಬ ದಿನದಿಂದ ಖಾರ ತಿಂದಿರ್ಲಿಲ್ವಲ್ಲ, ಸಡನ್ನಾಗಿ ಖಾರ ತಿಂದ್ವಲ್ಲ, ಹೆವಿಯಾಗಿ ಹೊಟ್ಟೆ ಎಲ್ಲ ಉರಿ ಸ್ಟಾರ್ಟ್ ಆಗಿ ರಾತ್ರಿ ಎಲ್ಲ ಲೂಸ್ ಮೋಷನು, ಸಿಕ್ಕಾಪಟ್ಟೆ ಸ್ಟ್ರಗಲ್ ಮಾಡಿದೆ. ಅವತ್ತೆಲ್ಲ ನಿದ್ದೆ ಆಗಿಲ್ಲ. ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿ, ಅಂದರೆ ಇವತ್ತಿಗೆ 11 ವರ್ಷ ಆಯಿತು ನಮ್ಮದು ಮದುವೆ ಆಗಿ. ಹಾಗೆ ಇವತ್ತು ನನ್ನ ಮಗನ ಬರ್ತಡೇ ಕೂಡ ಅಷ್ಟೇ. ನಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿ ದಿನನೇ ನನ್ನ ಮಗನೂ ಕೂಡ ಹುಟ್ಟಿದ್ದು. ಪಾಪ ಅದಕ್ಕೆ ಹುಷಾರಿಲ್ಲ ಇವತ್ತು. ಹಾಗೆ ಬಾಗಿಲಿಗೆಲ್ಲ ನೀರು ಹಾಕಿ ಪೂಜೆ ಎಲ್ಲ ಮುಗಿಸಿ ಅಡುಗೆ ಮಾಡಿಕೊಂಡು ಸಂಜೆ ಡಿನ್ನರ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೋ. ಬಟ್ ಮಗನಿಗೆ ಹುಷಾರಿಲ್ಲ, ಅದೊಂದು. ಮತ್ತು ನಾವು ಹಾಸನಕ್ಕೆ ಹೋಗಬೇಕು. ಸೊ ಹಾಗಾಗಿ ಏನಾದರೂ ಮಾಲ್ಟ್ ಏನಾರು ಮಾಡ್ಕೊಂಡು ಕುಡ್ಕೊಂಡು ಈಗ ಅಂದೇವೆ ಹೋಗ್ತಾ ಇನ್ನು 2 ಟೈಮು ಹೋಟೆಲೆಲ್ಲ ಊಟ ಆಗಿಬಿಡುತ್ತೆ. ನೀಟಾಗಿ ಇಲ್ಲೇನಾದ್ರು ಬ್ರೇಕ್ಫಾಸ್ಟ್ ಮಾಡಿಕೊಂಡು ಮನೇಲೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ನಾನು ಸ್ನಾನನೇ ಮಾಡಿಲ್ಲ. ನಾನು ಈಗೆದ್ದೆ ಸ್ನಾನ ಮಾಡಬೇಕು, ಹೊರಡಬೇಕು. ನಾನು ವಾಪಸ್ ಕರ್ಕೊಂಡು ಹೋಗೋದು ಅದನ್ನ ಕೇಳಿದ್ರೆ ಬೇಜಾರು ನನಗೆ. ಏಕೆ? ನನಗೆ ಖುಷಿ ಅಂದರೆ ಮತ್ತೆ ಇನ್ನೊಂದು ಸ್ವಲ್ಪ ದಿನ ಮತ್ತೆ ಬರಬೇಕಲ್ಲ ಅಂತ ಈಗಲೇ ಬೇಜಾರು ಸ್ಟಾರ್ಟ್ ಆಗಿದೆ. ಅದಕ್ಕೆ ಹೇಳಿದ್ದೀನಿ. ಹೊಡೆದು ಕೊಡ್ಬೇಕು, ಹೊಡಿದಾನೆ ಹಿಂಗೆ ಮಾಡ್ಕೊಂಡು ಹಿಂಗೆ ಆಡ್ತಾರೆ. ನೀವು ಹಂಗೆ ಹೇಳ್ತಾರ್ರೆ. ಹಂಗೆ ಹೇಳೋದು. ಮತ್ತೆ ಇಲ್ಲ, ನನಗೆ ಹೆಂಗಾದ್ರೂ ಪರವಾಗಿಲ್ಲ, ನನ್ನ ಮನಸ್ಥಿತಿ. ಮತ್ತು ಏನು ಅಂದರೆ ನಮ್ಮನೆಯವರು ನನ್ನ ಕರ್ಕೊಬಂದೆ ನನ್ನ ಮಕ್ಕಳನ್ನ ಇಲ್ಲಿ ಬಿಟ್ಟು ಅವರು ಇಷ್ಟೇ ಜಾಗ ಇರೋದ್ರಿಂದ ಅವರು ಇಲ್ಲೇ ವರ್ಕ್ ಮಾಡಬೇಕು, ಮಕ್ಕಳು ಇಲ್ಲೇ ಇರಬೇಕು, ನಾನು ಇಲ್ಲೇ ಕೆಲಸ ಮಾಡಬೇಕು ಅಂದರೆ ಅವ್ರಿಗೆ ವರ್ಕ್ ಮಾಡೋಕ್ಕೆ ಹಿಂಸೆ ಆಗುತ್ತೆ. ನಾನು ಮಕ್ಕಳನ್ನೇ ಕಟ್ಕೊ ಕೂತ್ಕೊಂಡ್ರೆ ಕೆಲಸ ಮಾಡೋರು ಯಾರು? ಅದು ನಮ್ಮ ಮನೆಯವ್ರಿಗೆ ಅರ್ಥ ಆಗಲ್ಲ, ಅದು ಹಿಂಸೆ ಆಗುತ್ತೆ. ಅವರೇ ಬೇರೆ ಕಡೆ ಕೆಲಸ ಮಾಡಿದರೆ ಓಕೆ, ಮನೇಲಿ ಫ್ರೀಯಾಗಿ ಪಾಪ ಬಿಟ್ಕೊಂಡು ನಾನು ಕೆಲಸ ಮಾಡ್ಬೋದು. ನನ್ನ ಮಗ ಹೋಗಿ ಅಪ್ಪಾಜಿ ಅಂತ ಅವ್ರನ್ನೇ ನೇತಾಕೊಂತೀನಿ. 1 ಸೆಕೆಂಡ್ ಟಿವಿ ನೋಡಲ್ಲ, ಅವ್ರನ್ನ ಅವ್ರ ಅಪ್ಪನ ಕೂರಿಸ್ಕೊಂಡೇ ನೋಡಬೇಕು. ಸೊ ಹಾಗಾಗಿ ಅದು ನನಗೆ ಟಾರ್ಚರ್ ಅನ್ನಿಸ್ತಾ ಇದೆ. ಸೊ ಹಾಗಾಗಿ ಒಂದು ಸ್ವಲ್ಪ ಫ್ರೀಯಾಗಿ ಇದು ಇಷ್ಟು ದಿನ ಕೂಡ ಫ್ರೀಯಾಗಿ ಇದ್ದೆ. ಏನು ರಂಗೋಲಿ ಇದು ಕೈಲೇ ಬಿಡ್ತಾ ಇದೆಯಾ ಅನ್ಬೇಕು ಯಾರಾದರೂ ನೋಡಿದ್ರೆ. ಎಲ್ಲ ಕಾಲ ಬದಲೇ ಆಗೋಯ್ತು ಅಲ್ವಾ? ಅದು ಯಾವ್ದು ರಂಗೋಲಿದೊಂದು ಸಾಂಗ್ ಬರುತ್ತೆ, ಸಾಂಗ್ ಹೇಳೋಣ ಅಂದರೆ ನಮ್ಮ ಸಾಂಗೇ ನೆನಪುತ್ತಾ ಇಲ್ಲ. ರಂಗು ರಂಗು ರಂಗೋಲಿನ ರಂಗು ರಂಗು ರಂಗೋಲಿ. ಯಾವ ರಂಗು ರಂಗು ರಂಗೋಲಿನ ಅದಲ್ಲ. ರಂಗೋಲಿ ಅಂತ ಸಿನಿಮಾ ಇದೆ, ಆದರೆ ರಂಗೋಲಿದು ಇಲ್ಲಿ ಗಂಡನ ಕಾಲಿ ನಮಸ್ಕಾರ ಮಾಡ್ಕೋಬೇಕಮ್ಮ. ನಮಸ್ಕಾರ ಹೋಗಿ ಮಂದಿನ ನಮಸ್ಕಾರ ಮಾಡ್ಕೊಳಕ್ಕೆ ಮಾಡ್ಕೊಳ್ತೀನಿ. ಆ ಪ್ರೀತಿ, ಆ ಗೌರವ, ಆ ಬೆಲೆ ನಮಗೆ ಕೊಡಬೇಕು. ಒಳ್ಳೇದು ಮಾಡಿರಿ. ಹೌದಾ? ಬರೀ ಆಶೀರ್ವಾದ ಮಾಡ್ತೀರಿ. ಅಪ್ಪ ನನ್ನ ಲೈಫಲ್ಲಿ ಏನೋ ಬಿಡೋದು ಹೇಳ್ರಿ, ಹೇಳಕ್ಕೆ ಹಿಂದೆ ಮುಂದೆ ಮಾತ್ರ ಅದು ಖಾಲಿ ಬಿಡಬೇಕು. ಒಳ್ಳೆದಲ್ಲಿ ನಿನ್ನ ದೀರ್ಘ ಸುಮಂಗಲಿಯಾಗಿರು. ಅದರಲ್ಲೂ ಸ್ವಾರ್ಥ, ನಾನೇ ಬದುಕಬೇಕು ಅಂತ. ನಾನು ಆಶೀರ್ವಾದ ಮಾಡಿದ್ದು ಹೆಂಗಿತ್ತು ಅಂತಂದರೆ, ಜನಗಳಿಗೆ ಓಟ್ ಹಾಕಿ ಗೆಲ್ಸಿದ ಮೇಲೆ ರಾಜಕಾರಣಿಗಳಿಗೆ ಅದೇನು ನಮ್ಮ ದುಡ್ಡನ್ನೇ ತಗೊಂಡು ನಾವು ರೋಡ್ ಮಾಡಿಸಿ ಇದರಲ್ಲಿ ನನ್ನ ಬೋರ್ಡ್ ಹಾಕಂತಾರಲ್ಲ ಅವರ ರಾಜಕಾರಣಿಗಳದ್ದು ಕೊಡುಗೆ, ಇವ್ರದ್ದು ಕೊಡುಗೆ ಅವ್ರದ್ದು ಅಂತ ಪೊಲಿಟಿಷಿಯನ್ಸ್ದು ಹಂಗಾಯಿತು. ದುಡ್ಡು ಜನಗಳದು ಎಲ್ಲ ಅವ್ರದ್ದು, ಹೆಸರು ಮಾತ್ರ ಅವ್ರದ್ದು. ಹ್ಯಾಪಿ ಬರ್ತ್ಡೇ ಮಗನೇ. ಹುಷಾರಿಲ್ಲೇ ಪಾಪ, ಬರ್ತ್ಡೇ ದಿನನೇ ಹುಷಾರಿಲ್ದಂಗೆ ಆಯ್ತು. ಎಲ್ಲರ ಬರ್ತ್ಡೇಗೆ ಅಂತ ನಗಡೋದು ಮಾಡು ಮಗನೇ. ಹ್ಯಾಪಿ ಬರ್ತ್ಡೇ ಮಗನು, ಹ್ಯಾಪಿ ಬರ್ತ್ಡೇ ಟು ಯು ಮೈ ಸ್ವೀಟ್ ಹಾರ್ಟ್. ಶೇಕ್ ಹ್ಯಾಂಡ್ ಮಾಡಿ ಅಮ್ಮಗೆ. ಹ್ಯಾಪಿ ಬರ್ತ್ಡೇ ಮಗನು, ಐ ಲವ್ ಯು ಮಗನೇ. ಹ್ಯಾಪಿ ಬರ್ತ್ಡೇ ಖುಷ್ ಮಗನು. ಖುಷ್. ಈಗ ಅವನಿಗೆ ಅನ್ನ ಅಂದ್ರೆ ತುಂಬ ಇಷ್ಟ. ಅನ್ನ ಬಿಸಿ ಬಿಸಿ ಅನ್ನ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಹೋಗುವಾಗ ಹೋಗೋವರೆಗೂ ಆಗ ಅಷ್ಟು ಅನ್ನ ತಂಬ್ಕೊಂಡಿದ್ದೀನಿ. ಬರೀ ಅನ್ನ. ಇವಾಗ ಮೊಸರು ಕೊಡೋದು ಬೇಡ ಅಂತ ಇದ್ದೀನಿ, ಖಾರನೂ ಬೇಡ ಅನ್ಕೊಂಡು ಹಾಲು ಅನ್ನ ಕೊಡ್ತೀನಿ ಇವಾಗ. ಅಪ್ಪಾಜಿ ಅನ್ನ ಬೇಕವಾ? ಊಟ ಬೇಕವಾ? ಊಟ ಅಂದರೆ ನನ್ನ ಮಗನಿಗೆ ಅಷ್ಟಿಷ್ಟ. ನಾನು ಫ್ರೆಶ್ ಆಗಿ ಬಂದೆ ಮಗ. ಕಾಡು ಪ್ರಾಣಿ ನೋಡ್ಕೊಂಡು ಊಟ ಮಾಡ್ತಾವನಿ. ಹಾಲು ಅನ್ನ ತಿನ್ನಿಸ್ತಾ ಇದ್ದೀನಿ. ಬಿಸಿ ಬಿಸಿ ಅನ್ನ ಮಾಡಿದ್ದೀನಿ. 4:45 ಸಾಲ್ತಾ ಇಲ್ವಾ ಅಂತ. ಇಲ್ಲ, ಊಟ ಎಲ್ಲ ಚೆನ್ನಾಗಿ ಮಾಡುತ್ತೆ. ಈಗ ಹುಷಾರಿಲ್ಲಲ್ಲ, ಸ್ವಲ್ಪ ಇದೆ. ಅವನಿಗೆ ಬೆಳಗ್ಗೆ ಮಲಗಿಸುವಾಗ ರಾತ್ರಿ 10:30ಗೆ ಒಂದ್ಸರಿ ಸಿರಪ್ ಹಾಕಿದ್ದೆ. ಆಮೇಲೆ ಮಧ್ಯರಾತ್ರಿ 4:45 ಒಂದ್ಸರಿ ಬಂದ್ಬಿಟ್ಟಿತ್ತು. ಮತ್ತೆ ಸಿರಪ್ ಕೊಟ್ಟಿದ್ದೆ, ಹಂಗಾಗಿ ಬಿಸಿ ಕಡಿಮೆ ಆಗಿದೆ. ಇನ್ನು ಅದು 5 hours ಒಳಗೆ ಮತ್ತೆ ಬಿಸಿ ಜಾಸ್ತಿ ಆಗುತ್ತೆ. ಇಡ್ಲಿ ಕೊಡಬೇಕು, ಬಟ್ ಏನು ಮಾಡೋದು, ಬಿಸಿ ಬಿಸಿ ಅನ್ನ ಮಾಡಿದ್ದೆ ಅಂತ ಹೇಳಿ ಅದಕ್ಕೆ ಹಾಲು ಮಿಕ್ಸ್ ಮಾಡ್ಕೊಂಡು ಕೂತ್ಕೊಂಡು ಸುಸ್ತು. ಎದಳು ಬಂಗಡೆ ಹೋಗೋಣ ಬೇಗ ಇವಾಗ. ಅಲ್ಲಿ ಚಿಮ್ಮ, ಡ್ಯಾಡಿ 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 ಬರ್ತಾ ಇಲ್ಲಿ ಮಗನೇ. ಚಿಮ್ಮಾದ್ರಿಯ ಚಿಮ್ಮ, ಚಿಮ್ಮಾದ್ರಿಯ ಚಿಮ್ಮ. ಡ್ಯಾಡಿ ಅಲ್ಲ, ನೀನೇ ಮಗನೇ. ನೀನೇ. ಇದು ನೀನು ಮಗನೇ. ಇದು ಅಮ್ಮ ಅಕ್ಕ. ಸಾಧು ಅಕ್ಕ. ಬ್ಯೂಟಿಫುಲ್ ಆಗಿ ಕಾಣ್ತೈತಲ್ಲ ಕೂದಲಲ್ಲಿ. ಇದು
ಇದು ನೀನಪ್ಪಜಿ ಇದು ನನ್ನ ಮಗನ ಪಾತ್ರೆ ಇದು ಗೊತ್ತಾ, ತಿನ್ಸಕ್ಕೆ ಕಲ್ಸಕ್ಕೆ ಎಲ್ಲ ಕರೆಕ್ಟ್ ಆಗತ್ತೆ. ಅವನಿಗೆ ಏನಾರ ಹಾಕೊಟ್ರು ಕ್ಲೀನಾಗಿ ಚಲ್ದಂಗೆ ತಿಂತದೆ, ಕಲ್ಸಕ್ಕೆ ಚಂದ ಈ ಪಾತ್ರೆ. ಸೊ ಹಾಗಾಗಿ ಇದು ಅವ್ನ ಬೌಲ್ ಯಾವಾಗ ಇರ್ತದೆ ಮಣ್ಣಿಂದಾದ್ರೆ ಎಷ್ಟು ಚೆನ್ನಾಗಿ ಸೌಂಡ್ ಬರುತ್ತೆ ನೋಡಿ. ಯಾರ ಲಿಂಕ್ ಕೊಡಿ ಅಂತಂದ್ರೆ ಲಿಂಕ್ ಕೊಡಕ್ಕಾಗಲ್ಲ. ಇದೆಲ್ಲ ಸಿಕ್ಕಿದ್ದು ಇದ್ರಲ್ಲಿ ತಂದಿದ್ದು ನಾವು. ಎಷ್ಟು ಚೆನ್ನಾಗಿ ಹೋಟೆಲ್ ಪಕ್ಕ ಇರ್ತದಲ್ಲ, ಅಲ್ಲಿ ಯಾವ ಹೋಟೆಲ್ ಅನ್ನೋದು ಹೊರಟೋಗಿದೆ. ಇವತ್ತು ಮಾಲ್ಟ್ ಮಾಡ್ಕೊಂಡಿದ್ವಿ, ಅಂದ್ರೆ ತೃಪ್ತಿ ಸಿರಿ ಧನ್ಯನ ಅದ್ರದ್ದು ತುಂಬಾ ಚೆನ್ನಾಗಿದೆ. ಒಂದು ವಾರದಿಂದ ಕುಡಿತಾ ಇದ್ವಿ. ಸೊ ಹಾಗಾಗಿ ಇವತ್ತು ಬೆಳಗ್ಗೆ ಇದನ್ನೇ ಒಂದು ವಾರದಿಂದ ಬೆಳಗಿನ ಟೈಮ್ ಇದೆ ನಿಂತಿರೋದು. ತುಂಬಾ ಚೆನ್ನಾಗಿದೆ. ಬೇಕು ಅಂದವ್ರು ಕಮೆಂಟ್ ಮಾಡಿ, ಲಿಂಕ್ ಅಂತ ಕಮೆಂಟ್ ಮಾಡಿ, ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ. ಚೆನ್ನಾಗಿರುತ್ತೆ. ಬಟ್ ಇದು ನಾನ್ ವೆಜ್ ಎಲ್ಲ ತಿಂದ ಮೇಲೆ ಸ್ವಲ್ಪ ಹೆವಿ ಅನ್ಸುತ್ತಲ್ವಾ ಬಾಡಿ, ಅವಾಗ ಕುಡಿದ್ರೆ ಒಳ್ಳೇದು. ಬಟ್ ನಾವು ಬೆಳಗ್ಗೆನೇ ಕುಡ್ಕೊಳ್ತಾ ಇದ್ವಿ. ಸ್ಕಿನ್ ಗ್ಲೋ ಆಗುತ್ತೆ ಅಂತ ಹೇಳಿದ್ದಾರೆ. ಸ್ಕಿನ್ ಚೆನ್ನಾಗಿರುತ್ತೆ ಅಂತ. ಆ್ಯಕ್ಚುಲಿ ಇದ್ರಲ್ಲಿ ಮಕ್ಳಿಗೂ ಸಿಗುತ್ತೆ, ದೊಡ್ಡವ್ರಿಗೂ ಸಿಗುತ್ತೆ. ಇನ್ನೂ ನನ್ನ ಮಗಂಗೆ ಮಾಡಿಕೊಟ್ಟಿಲ್ಲ. ಅಂದರೆ ಬೆಸ್ಟ್ ಪಾರ್ಟ್ ಏನು ಅಂತಂದರೆ, ನಾವು ಮಾಡಿರೋದು ಎಲ್ಲದೂ ಚೆನ್ನಾಗಿದೆ. ಬಟ್ ಇದ್ರದ್ದು ಬೆಸ್ಟ್ ಪಾರ್ಟ್ ಅಂತಂದರೆ ಇದು ಹಾಲಿನ ಒಂದು ಬೋಂಡ ಮಾಡ್ಬೋದು, ಪಕೋಡ ಮಾಡ್ಬೋದು, ಸ್ವೀಟ್ಸ್ ಮಾಡ್ಬೋದು. ಕಳಿಸ್ತೀನಿ ಅಂತ ಹೇಳಿದ್ದಾರೆ ಆ್ಯಕ್ಚುಲಿ. ಅದನ್ನು ಫೇಸ್ ಪ್ಯಾಕ್ ಮಾಡ್ಬೋದು. ನಾನು ಕೂಡ ಪೂಜೆ ಎಲ್ಲ ಆಯಿತು. ನನ್ನ ಮಗಂಗೂ ಪಾಪ ಫುಡ್ ಎಲ್ಲ ತಿನ್ಸಾಯ್ತು. ಹಾಲು ಅನ್ನ ತಿನ್ಸಿದ್ದೀನಿ, ನಾನು ಮಾಲ್ಟ್ ಮಾಡ್ಕೊ ಕುಡಿತಾ ಇದ್ದೀನಿ. ಇದನ್ನೆಲ್ಲ ತಿನ್ಕೊಂಡು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅಂತ ಅಂದ್ಕೊಂಡಿದ್ದು. ಹಾಗಾಗಿ ಸ್ಯಾರಿ ಹಾಕ್ಕೊಂಡಿದ್ದೆ. ನಾವು ದೇವಸ್ಥಾನಕ್ಕೆಲ್ಲ ಹೋಗಿ ಮತ್ತು ಹಾಸನ ಹೋಗ್ತೀವಿ ಅಂದರೆ ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು, ಈಗ ಹೆಂಗಿದ್ರು ಮನೆಯಲ್ಲೇ ಪೂಜೆ ಮಾಡಿದ್ದೀನಲ್ಲ, ಸೊ ದೇವಸ್ಥಾನ ಕ್ಯಾನ್ಸಲ್ ಆಗುತ್ತೆ. ಡೈರೆಕ್ಟ್ ಹಾಸನ ಹೋಗಿ ಅಷ್ಟರೊಳಗೆ ನಮ್ಮ ಲಕ್ಷ್ಮೀಕಾಂತ್ ಡಾಕ್ಟ್ರು ಬಂದಿರ್ತಾರೆ, ಅವನ್ನ ತೋರಿಸ್ಕೊಂಡ್ಬಿಟ್ಟು ಇನ್ನು ನೆಕ್ಸ್ಟ್ ಊರಿಗೆ ಹೋಗ್ಬೇಕು, ಕೆಲಸಗಳಿದೆ. ಹಾಂ, ಬಾಲ್ ಇಲ್ಲಿದೆ ರಜಾ. ಓಕೆ, ಈಗ ಹೋಗೋಣ ಮಗನೇ, ಹೋಗೋಣ ಒಡನೆ ಊರಿಗೆ. ಓಕೆ, ಹೇಗೆ ಕಾಣಿಸ್ತಿದೆ ಸ್ಯಾರಿ? ಆ್ಯಕ್ಚುಲಿ ಸಿಂಪಲ್ ಆಗಿದ್ರೂ ಚಂದ ಅಲ್ಲ? ನಂಗಂತೂ ಈ ಸ್ಯಾರಿ ತುಂಬಾ ಇಷ್ಟ ಆಯಿತು. ಇವತ್ತು ನಾನು ವೇರ್ ಮಾಡಿರೋದು ಕೂಡ ನಮ್ಮ ಜಾವ್ಯ ಅಲಂಕಾರ ಸ್ಯಾರಿನೇ. ಚೆನ್ನಾಗಿದೆ. ಇದು ಪ್ರೈಸ್ ಕೂಡ ರೀಸನಬಲ್ ಆಗಿದೆ. ನೀವೇನೇ ಇದ್ರ ಮಾಹಿತಿ ಬೇಕು ಅಂದರೆ ಜಾವ್ಯ ಅಲಂಕಾರ ಇನ್ಸ್ಟಾಗ್ರಾಮ್ ಪೇಜ್ ಇದೆ, ನೋಡ್ಬೋದಾ. ಹಾಗೆ ಇದ್ರ ಬ್ಲೌಸ್ ಇದಲ್ಲ, ಇದು ಬೇರೆ ಬ್ಲೌಸ್ ಹಾಕೊಂಡಿದ್ದೀನಿ. ಈ ಥರ ಬ್ಲೌಸ್ ಪೀಸ್ ಬರುತ್ತೆ, ಗ್ರೀನ್ ಕಲರ್ ಡಾರ್ಕ್ ಆಗಿ ಬರುತ್ತೆ, ತುಂಬಾ ಚೆನ್ನಾಗಿದೆ. ಇದ್ರ ಪ್ರೈಸ್ 999 ಪ್ಲಸ್ ಶಿಪ್ಪಿಂಗ್ ಚಾರ್ಜ್ ಎಕ್ಸ್ಟ್ರಾ ಇರುತ್ತೆ. ಸೊ ಈ ಥರ ಹೇಗೆ ಕಾಣಿಸ್ತಿದ್ದೀನಿ, ಈಗ ಸಿಂಪಲಾಗಿ ವೇರ್ ಮಾಡ್ಕೊಂಡಿದ್ದೀನಿ. ಹಾಗೆ ನಾನು ಇವತ್ತು ಅಂದ್ಕೊಂಡಿರೋದು ಏನೋ ಅಲ್ಲೆಲ್ಲೋ ಮೀನಾಕ್ಷಿ ಬಿರಿಯಾನಿ ಹೋಟೆಲ್ ಇದೆ ಅಂತ, ಅಲ್ಲಿಗೆ ಹೋಗೋಣ ಅಂತ ಹೇಳಿದ್ದೀನಿ. ಮನೆಯಿಂದ ಬರೋದ್ರೊಳಗೆ ಈಗ 1 ಗಂಟೆ ಆಗಿದೆ, ಊಟ ಟೈಮ್ ಆಗಿದೆ. ಇಲ್ಲೆಲ್ಲಾದ್ರೂ ಊಟ ಮುಗಿಸ್ಕೊಂಡು ಹೊರಡಬೇಕು. ಇನ್ಸ್ಟಾಗ್ರಾಮಲ್ಲಿ ನೋಡ್ಕೊಂಡಿದ್ದೆ ಮೀನಾಕ್ಷಿ ಬಿರಿಯಾನಿ ಹಾಸನ ಹೈವೇ ಹೋಗ್ತಾ ಬೆಂಗಳೂರಿಂದ ಸಿಗುತ್ತೆ, ಹೋಗಿ ಅಂತ ಚೆನ್ನಾಗಿರುತ್ತೆ ಅಂತ. ನೋಡೋಣ, ವಿಸಿಟ್ ಮಾಡೋಣ ಅಂತ. ಈಗ ಮಧ್ಯಾಹ್ನ 1 ಗಂಟೆಲಿ ಬಂದಿದ್ದೀನಿ. ಬೆಳಗ್ಗೆ ಅಂತ ಇರೋದು. ನೋಡೋಣ ಬನ್ನಿ ಹೆಂಗಿದೆ ಅಂತ. ಅಷ್ಟೊಳಗೆ ನನ್ನ ಮಗ ಅಳ್ತೈತೆ ಅಂತಾರೆ, ಅವನಿಗೆ ಅನ್ನ ರೈಸ್ ತಗೊಬಿಟ್ಟು ಬಂದಿದೆ. ಹಾಗಾಗಿ ಚೆನ್ನಾಗಿದೆ ಮತ್ತು ಊಟ ನಂಗೆ ಇಷ್ಟ ಆಯಿತು. ನನ್ನ ವೈಫು ಇಲ್ಲಿಗೆ ಯಾವುದೋ ರೀಲ್ಸ್ ನೋಡಿ ಬನ್ನಿ ಕರ್ಕೊಂಡೋಗಿ ಇಲ್ಲಿಗೆ ಅಂತ ಕರ್ಕೊಂಡ್ಬಂದ್ಲು. ನನಗೆ ಬಿರಿಯಾನಿ ಮತ್ತು ಇನ್ನು ಉಳಿದಿದ್ದು ಕಬಾಬ್ ಒಂದು ಚೆನ್ನಾಗಿದೆ ಅಂತ ಅನ್ನಿಸ್ತು. ಆಮೇಲೆ ಬರುವಾಗ ಚೆನ್ನಾಗಿದೆ ಅಂತ ಒಂದು ಬೈಟ್ನು ಕೊಟ್ಟು ಬಂದೆ. ಅವ್ರ ಚಾನಲ್ಗೇನೋ ಇದೆ ಅಂತ, ಅವ್ರದ್ದು ಇನ್ಸ್ಟಾಗ್ರಾಮ್ಗೆ ಚೆನ್ನಾಗಿದೆ ಅಂತ ಹಾಕೊಳ್ಳಿ ಅಂತ. ಬಟ್ ಮನೆಗೆ ಬಂದಾಗ ಒಂದು ಸ್ವಲ್ಪ ಯಾಕೋ ತುಂಬ ದಿನದಿಂದ ಖಾರ ತಿಂದಿರಲಿಲ್ವಲ್ಲ, ಸಡನ್ನಾಗಿ ಖಾರ ತಿಂದ್ವಲ್ಲ, ಹೆವಿಯಾಗಿ ಹೊಟ್ಟೆ ಎಲ್ಲ ಉರಿ ಸ್ಟಾರ್ಟ್ ಆಗಿ ರಾತ್ರಿ ಎಲ್ಲ ಲೂಸ್ ಮೋಷನ್ನು, ಸಿಕ್ಕಾಪಟ್ಟೆ ಸ್ಟ್ರಗಲ್ ಮಾಡಿದೆ. ಅವತ್ತೆಲ್ಲ ನಿದ್ದೆ ಆಗಿಲ್ಲ ನನಗೆ. ಸರ್ಕಸ್ ನೋಡಿ, ಇದೇ ಫಸ್ಟ್ ಟೈಮ್ ಮಾಡ್ತಾ ಕೂತಿರೋದು. ಅದ್ರೊಳಗೆ ಏನಕ್ಕೋ ಕಾಲಾಗದೆ ವೆಯ್ಟ್ ಬಿಡ್ತಾರೇನೋ, ಅದ್ರೊಳಗಡೆ ಯಾಕೋ ಕೂತ್ಕೊಂತೀರ, ಜಾಗ ಇಲ್ಲೇನೋ ಪಟ್ಟಣ. ಹಾಂ, ಇಲ್ಲ ಕೋಡಂಗಿ ಹಿಡ್ದಂಗೆ ಇಡ್ತಿಲ್ಲ ಮರೆಯ. ಹಾಗೆ ವೆರಿ ಗುಡ್. ನೀನು ಕೋಡಂಗಿ ಹೇಳ್ತಾನೆ ನನಗೆ. ಹಾಳಾಯ್ತಾ? ಎಷ್ಟು ದೊಡ್ಡ ತೂತ ಮಾಡಾಕ್ದು, ಹಾಳು ಮಾಡ್ದಳು ಪುಟ್ಟಣ್ಣ. ಯಾಕೋ ಹಾಗೆ ಮಾಡ್ಬಿಟ್ಟೆ? ಎಲ್ಲಿ ಅಂದ್ರೆ ಅಲ್ಲೇನೆ ಅಲ್ಲಿ ಬಸ್ ನಿಂತಿದೆ. ಹಾಂ, ಬ್ಯಾಗ್ ತಗೊಳ್ರು, ಬೀಗ ಬೀಗ ಬೀಗ. ಇಲ್ಲಿದೆ ಕಲತ್ರ ಮೇಲೆ ಜೋಪಾನ ಓಡ್ಬಿಡಿ. ಅರ್ಜೆಂಟ್ ಏನಿಲ್ಲ, ವೆಹಿಕಲ್ಸ್ ಬರ್ತಾ ಇರುತ್ತೆ. ಅವ್ರು ನಿಮಗೆ ಅಂತಾನೆ ನಿಂತಿರೋದು. ವ್ಯಾನ್ ಬಂದು ನಿಂತ್ಬಿಡೋದು. ಇದು ಕೊಡುವಂತೆ ಕೇಕ್ ಅಪ್ಪಾಜಿ, ಓಪನ್ ಮಾಡ್ಕೊಡು ಅಪ್ಪಾಜಿ. ಇದಕ್ಕೆ ಖಾರ ಇಷ್ಟ ಆಗ್ಬಿಟ್ಟಿದೆ. ಇದು ತಿಂದೈತವ ಪುಟ್ಟನ? ಹುಷಾರಾಗಿದ್ದೀವ?
ಹುಷಾರಾಗಿದ್ಯವ ನನ್ನ ಮಗಂದು ಬರ್ತ್ಡೇ ಡ್ರೆಸ್ಸೇ ಬಿಟ್ಕೊಂಡ್ಬಿಟ್ಟಿದ್ದೀನಿ ಬೆಂಗಳೂರಲ್ಲಿ. 4-5 ಹೊಸ ಶರ್ಟ್ ತೆಗೆದಿಟ್ಟಿದ್ದೆ. ಸೊ ಹಾಗಾಗಿ ರಾಣಿಯವ್ರು ನಮಗೆ ಆ್ಯಕ್ಚುಲಿ ಚೆನ್ನಾಗಿ ಬಿಸ್ನೆಸ್ ಮಾಡಿಕೊಟ್ಟಿದ್ದಾರೆ, ಹಾಗಾಗಿ ಇದು ಕೊಟ್ಟುಂಟು ಅಷ್ಟೇ. ಓಪನ್ ಮಾಡ್ತಾರೆ. ಈ ಥರ ನಿಮಗೂ ರಿಟರ್ನ್ ಗಿಫ್ಟ್ಸ್ ಬೇಕು ಅಂದರೆ ಈ ಬ್ಯಾಗು ಕೂಡ ಸಿಗುತ್ತೆ. ಚೆನ್ನಾಗಿದೆಯಾ ಜ್ಯುವೆಲರಿ ಬಾಕ್ಸ್? ಇದು ಸ್ವಲ್ಪ ಬಿಗ್ ಸೈಜ್ ಇದೆ, ಚೆನ್ನಾಗಿದೆ. ಚೆನ್ನಾಗಿದೆ. ನಿಮ್ದು ಏನೇನೇ ಗೋಲ್ಡ್ ಮಾಡಿಸ್ಕೊಂಡ್ರೆ ಎಲ್ಲ ಅದಕ್ಕೆ ಹಾಕಿಡಿ. ಅದಕ್ಕೆ ಚೆನ್ನಾಗಿದೆ. ಅದು ತುಂಬ ಗೋಲ್ಡ್ ಆಗಲಿ. ಆಗಲಿ ತುಂಬ. ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದೀವಿ. ನನ್ನ ಮಗಂದು ಮೂಡಿ ಕೊಡೋದಿತ್ತು. 3ನೇ ಸರಿ ಏನು ಕೊಡ್ತಾ ಇರೋದು, ಒಂದು 4ನೇ ಸರಿ ಕೊಡ್ತಾ ಇರೋದು. ಕೂದಲು ಬೇರೆ ತುಂಬ ಉದ್ದ ಬಂದ್ಬಿಟ್ಟಿದೆ ನೋಡಿ. ಅವ್ನು ರೆಡಿಯಾಗಿ ನಮ್ಮ ಪಪ್ಪನ ಜೊತೆ ಆಟ ಆಡ್ತಾ ಇದ್ದಾನೆ. ಧರ್ಮಸ್ಥಳಕ್ಕೆ ಆ್ಯಕ್ಚುಲಿ ನನ್ನ ಮಗಳು ಬರ್ತಾಯಿಲ್ಲ, ಎಕ್ಸಾಮ್ಸ್ ಇದೆ. ನಮ್ಮ ಪಪ್ಪಗೆ ತೋಟದ ಕೆಲಸ ಇದೆ, ಅವರಿಬ್ಬರು ಬರ್ತಾಯಿಲ್ಲ. ಅವರಿಬ್ಬರು ಇನ್ನೊಂದ್ಸರಿ ಹೋಗ್ಬಿಟ್ಟು ಬರ್ತಾರಂತೆ. ನಾವು ಪಾಪದ ಮುಡಿ ಕೊಡೋದಿತ್ತು, ಕೂದಲು ಬೇರೆ ಉದ್ದ ಬಂದುಬಿಟ್ಟಿತ್ತಲ್ಲ. ಸೊ ಒಂದ್ಸರಿ ಕೊಟ್ಬಿಡೋಣ ಅಂತ ಹೇಳಿ ಕೊಡ್ತಾಯಿದ್ವಿ. ಇವಾಗ ನಮ್ಮ ಮನೆಯವ್ರು ಹಾಸನಿಂದ ಬರ್ತಾರೆ. ಇನ್ನು ನಾವೆಲ್ಲ ರೆಡಿ ಮಾಡ್ಕೊಂಡು ಅವ್ರಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ.